ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಹಾಸನದ ಕಲಾಭವನದಲ್ಲಿ ನಡೆದ ಹೊಸಲೈನ್ ರಸ್ತೆಯಲ್ಲಿರುವ ದಿ ಇಂಟೆಲೆಕ್ಚುಯಲ್ ಶಾಲೆಯ ವಾರ್ಷಿಕೋತ್ಸವವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಂಜುಳಾ ಜಿಎನ್ ರವರು ಉದ್ಘಾಟನೆಯನ್ನು ನೆರವೇರಿಸಿದರು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಿಳಾ ಸಬಲೀಕರಣದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಮಹತ್ತರ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಯಾವುದೇ ಜಾತಿ ಪಂಗಡವೆನ್ನದೆ ಎಲ್ಲರಿಗೂ ಸಮಾನ ಶಿಕ್ಷಣ ಒದಗಿಸುವ ಕಾರ್ಯವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಿದೆ ಎಂದರು. ಸ್ಟೈಲ್ ಇರಬಹುದು, ಅದು ತುಂಬಾ ಚೆನ್ನಾಗಿ ಬಂತು ಡ್ಯಾನ್ಸ್. ಹಾಗೆ ದೀಪ ಬೆಳಗೋದ್ರ ಮೂಲಕ ಏನು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀರಾ, ನಿಜವಾಗ್ಲೂ ಎಲ್ಲರ ಮನಸ್ಸಲ್ಲಿರುವಂತಹ ಅಂಧಕಾರ ನಾವು ದೀಪ ಅನ್ನೋದು ಜ್ಯೋತಿ, ಅದನ್ನ ನಮ್ಮನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುತ್ತೆ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಿರ್ಲಿ ಅಂತ ನಾವು ದೀಪನ ಬೆಳಗ್ತೀವಿ. ಅದೇ ಅದರ ಉದ್ದೇಶ. ಹಾಗೆ ಶಾಲೆ ವತಿಯಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ತುಂಬಾ ಅರ್ಥಪೂರ್ಣವಾಗಿ ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡಿದ್ದೀರಾ. ಏನು ಇಂಟೆಲೆಕ್ಚುಯಲ್ ಶಾಲೆ ಅವರ ಧ್ಯೇಯೋದ್ದೇಶ ಇಟ್ಕೊಂಡು ಶಾಲೆನ ಓಪನ್ ಮಾಡಿದ್ದೀರಾ, ಅದು ನಿಜವಾಗ್ಲೂ ತುಂಬ ಯಶಸ್ಸು ಸಿಗಲಿ, ಆಡಳಿತ ಮಂಡಳಿಯವರು ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಬೇಡ್ಕೋತೀನಿ. ಹಾಗೆ ನಾನು ಇನ್ನೊಂದು ವಿಚಾರ, ನಾನು ತುಂಬ ವರ್ಷಗಳ ಕಾಲ ನಾನು ಚಿಕ್ಕನಾಳಲ್ಲಿ ಫಸ್ಟು ಹೈಸ್ಕೂಲ್ HM ಆಗಿದ್ದೆ, ಹೈಸ್ಕೂಲ್ ಇತ್ತಲ್ಲಿ ಆವಾಗ. ಮತ್ತು ಇಲ್ಲಿ ಪ್ರಧಾನ ಸ್ಕೂಲಲ್ಲಿ ತುಂಬ ವರ್ಷಗಳ ಕಾಲ ವೈಸ್ ಪ್ರಿನ್ಸಿಪಲ್ ಆಗಿದೆ. ನಾನು ಚಿಕ್ಕನಾಳಲ್ಲಿದ್ದಾಗಲೂ ಅಷ್ಟೇ, ಅಲ್ಲಿ ತುಂಬ ಜಾಸ್ತಿ ಮುಸ್ಲಿಮ್ಸ್ ಮಕ್ಕಳು ಓದ್ತಾ ಇದ್ರು, ಪ್ರಧಾನದಲ್ಲೂ ತುಂಬ ಮುಸ್ಲಿಮ್ಸ್ ಮಕ್ಕಳು ಓದ್ತಾ ಇದ್ರು. ಹಾಗಾಗಿ ನನಗೆ ಮುಸ್ಲಿಮ್ಸ್ ಮಕ್ಕಳು ಮತ್ತು ಮುಸ್ಲಿಮ್ಸ್ ಪೇರೆಂಟ್ಸ್ ಜೊತೆ ಯಾವಾಗಲೂ ನಿರಂತರವಾಗಿ ಸಂಪರ್ಕ ಇತ್ತು. ನಾನು ತುಂಬ ವರ್ಷ ಇದ್ದೆ ಪ್ರಧಾನದಲ್ಲೂ. ಹಾಗಾಗಿ ನಾನು ಅವಾಗಲೂ ನೋಡ್ತಾ ಇದ್ದಿದ್ದು, ಮತ್ತು ಅವಾಗ ನಮ್ಮ ಶಾಲೆಗೆ ಬರ್ತಿದ್ದಂಥ ಮಕ್ಕಳುಗಳಿಗೆ, ಪೇರೆಂಟ್ಸ್ಗೆ ಆಗಲೂ ನಾನು ಅದೇ ಹೇಳ್ತಾ ಇದ್ದೆ, ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ನೀವು ಯಾಕೆ ಅದು SLC ಆಗ್ತಿದ್ದಂಗೆನೆ ಅವ್ರ ಮುಂದೆ ಎಜುಕೇಷನ್ ಮಾಡಿಸಲ್ಲ ಅಂತ ನಾನು ತುಂಬ ಅವ್ರಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ. ನಾನು ಮೊನ್ನೇನು ನಮ್ಮ ಮೆಹರುನಿಸಾ ಶಾಲೆದು ಸ್ಕೂಲ್ ಡೇಗೆ ಹೋಗಿದ್ದೆ. ಸಮಾರಂಭದಲ್ಲಿ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದ್ದ ಶಿಕ್ಷಣ ಸಂಯೋಜಕ ಮಂಜುನಾಥ್ BAR ರವರು ಮಾತನಾಡುತ್ತಾ, ವಿದ್ಯಾರ್ಥಿ ದೆಸೆಯಲ್ಲಿ ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಮಕ್ಕಳನ್ನು ತೊಡಗಿಸಿದರೆ ಕ್ರಿಯಾಶೀಲ ಆಲೋಚನೆ ಬೆಳೆಯುವಲ್ಲಿ ಸಹಕಾರಿ ಎಂದು ಅಭಿಪ್ರಾಯಪಟ್ಟರು. ಶ್ರೀಯುತ ಇಮ್ತಿಯಾಜ್ ಪಾಷಾ, ಹಾಗೆ ಅಚೀವರ್ಸ್ PU ಕಾಲೇಜಿನ ಶ್ರೀಯುತ ಪದ್ಮನಾಭ್ ಗೌಡ್ರೆ, ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ತಮ್ಮ ಮಕ್ಕಳ ಕಲಾ ಪ್ರತಿಭೆಯನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಪೋಷಕರೇ, ಪುಟಾಣಿ ಮಕ್ಕಳೇ, ಇಂಗ್ಲಿಷ್ನಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಒಂದು ಲೈನ್ನ ಹೇಳ್ತಾನೆ, ಪೊಯೆಟ್ರಿ ಇಸ್ ದ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಎಮೋಷನ್ಸ್. ಹಾಗೆ ನನ್ನ ಪ್ರೀತಿಯ ಜಾನ್ ಕೀಟ್ಸ್ ಹೇಳ್ತಾನೆ, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್. ಇದು ಎ ಥಿಂಗ್ ಆಫ್ ಬ್ಯೂಟಿ ಅಲ್ಲದಲೇ ಮತ್ತೇನೂ ಅಲ್ಲ. ಇಡೀ ವರ್ಷ ಬೆಳೆದಂತಹ ಬೆಳೆಯನ್ನ ಸಂಕ್ರಾಂತಿ ದಿವಸ ಕಣವನ್ನ ಸಾರಿಸಿ ಒಟ್ಟು ಮಾಡಿ ಸುಗ್ಗಿಯನ್ನ ಪೂಜೆ ಮಾಡತಕ್ಕಂತಹ ಕಾರ್ಯಕ್ರಮ ಸಂಕ್ರಾಂತಿಯನ್ನ ನಿನ್ನೆ ಆಚರಣೆ ಮಾಡಿದ್ದೇವೆ. ಇಡೀ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳನ್ನ, ಶಾಲೆಯಲ್ಲಿ ತೆಗೆದುಕೊಂಡಂತಹ ಚಟುವಟಿಕೆಗಳನ್ನ, ಸಂಭ್ರಮವನ್ನ ಆಚರಿಸ್ತಕ್ಕಂತಹ ಫೆಮೆಕ್ಚುಯಲ್ಸ್ ವಾರ್ಷಿಕೋತ್ಸವವನ್ನು ಇಂಟೆಲೆಕ್ಚುಯಲ್ಸ್ ಅವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಯಾವುದೇ ಶಾಲೆಗೆ ವಾರ್ಷಿಕೋತ್ಸವ ಆಚರಿಸ್ಕೊಳ್ಳೋದು ಒಂದು ಸುಗ್ಗಿಯ ರೀತಿ, ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ನೃತ್ಯೋತ್ಸವ ಮಾಡುವ ಮೂಲಕ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದರು. ಇದೇ ಸಂದರ್ಭದಲ್ಲಿ ಅಚೀವರ್ಸ್ ಕಾಲೇಜಿನ ಪದ್ಮನಾಭ್ K ಗೌಡ, ಸಂಸ್ಥೆಯ ಅಧ್ಯಕ್ಷರಾದ ಇಮ್ತಿಯಾಜ್ ಪಾಷಾ, ಕಾರ್ಯದರ್ಶಿ ಜುಲ್ಫಿಕರ್ ಅಹಮದ್, ಸಂಯೋಜಕಿ ಶಮಾ ಆಮ್ರಿನ್, ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು.